ಯಾರಿ ಅಜ್ಜಯ್ಯ ಡಿಕೆಶಿ ಇವರನ್ನ ಇಷ್ಟೊಂದು ನಂಬೋದ್ಯಾಕೆ? ಕರ್ನಾಟಕದ ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಮಾಡಿದಾಗ ಎಲ್ಲರ ಗಮನ ಸೆಳೆದಿದ್ದು ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ರೀತಿ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಗಂಗಾಧರಜ್ಜಯ್ಯನ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅಲ್ಲದೆ ಪ್ರಮಾಣ ವಚನಕ್ಕೂ ಹಿಂದಿನ ದಿನ ಅಜ್ಜಯ್ಯನ ಆಶೀರ್ವಾದ ಪಡೆದಿದ್ದಾರೆ. ಅಲ್ಲದೆ ವೇದಿಕೆಯ ಮೇಲೆ ಪ್ರಮಾಣ ವಚನ ಮಾಡೋದಕ್ಕೂ ಮುನ್ನ ಅಜ್ಜಯ್ಯನ ಫೋಟೋಗೆ ನಮಿಸಿದ್ದಾರೆ. ಹಾಗಾದ್ರೆ ಯಾರು ಈ ಗಂಗಾಧರಜ್ಜಯ್ಯ? ಇವರಿಗೂ ಡಿಕೆಶಿ ಅವರಿಗೂ ಇರುವ ನಂಟೇನು? ಈ ಬಗ್ಗೆ ಕುತೂಹಲಕಾರಿ ಮಾಹಿತಿ ಇಲ್ಲಿದೆ ನೋಡಿ. ಯಾರು ಈ ಗಂಗಾಧರಜ್ಜಯ್ಯ? ಗಂಗಾಧರಜ್ಜಯ್ಯ ಡಿಕೆ ಶಿವಕುಮಾರ್ ಅವರು ಅತಿಯಾಗಿ ನಂಬುವ ಸ್ವಾಮೀಜಿ. ಈ ಹಿಂದೆಯೂ ಡಿಕೆಶಿಗೆ ಕಷ್ಟ ಬಂದಾಗ, ಸುಖದಲ್ಲಿ ಇದ್ದಾಗಲೆಲ್ಲ ಈ ಗಂಗಾಧರ ಅಜ್ಜಯ್ಯರನ್ನ ಸ್ಮರಿಸಿಕೊಂಡಿದ್ದಾರೆ. ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ 15 ಕಿಲೋಮೀಟರ್ ದೂರದಲ್ಲಿ ನೊಣವಿನಕೆರೆ ಎಂಬ ಗ್ರಾಮ ಇದೆ. ಈ ಗ್ರಾಮದಲ್ಲಿ ಕಾಡಸಿದ್ದೇಶ್ವರ ಮಠ ಎಂಬ ಪುರಾತನ ಮಠ ಇದೆ. ಇದರ ಪೂರ್ಣ ಹೆಸರು ಸೋಮೆಕಟ್ಟೆ ಕಾಡಸಿದ್ದೇಶ್ವರ ಮಠ. ಇದರ ಪೀಠಾಧಿಪತಿಯೇ ಗಂಗಾಧರಜ್ಜಯ್ಯ. ಈ ಮಠಕ್ಕೆ ಸುಮಾರು 800 ವರ್ಷಗಳ ಇತಿಹಾಸವಿದೆಯಂತೆ. ಪುರಾತನ ಕಾಲದಿಂದಲೂ ಆಧ್ಯಾತ್ಮಿಕತೆ, ಧರ್ಮ ಪ್ರಸಾರ, ವಿದ್ಯೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಈ ಮಠ ಸೇವೆಯನ್ನ ಸಲ್ಲಿಸ್ತಾ ಇದೆ. ಸದ್ಯ ಕರಿವೃಷಭ ದೇಶಿ ಕೇಂದ್ರ ಶಿವಯೋಗೀಶ್ವರ ಸ್ವಾಮೀಜಿ ಈ ಮಠದ ಪೀಠಾಧಿಪತಿಯಾಗಿದ್ದಾರೆ. ಕರಿವೃಷಭ ಸ್ವಾಮೀಜಿ ಭವಿಷ್ಯ ಹೇಳೋದ್ರಲ್ಲಿ ಸಿದ್ಧಹಸ್ತರು ಅಂತ ಖ್ಯಾತಿಯನ್ನ ಪಡೆದಿದ್ದಾರೆ. ಡಿಕೆಶಿ ತಂದೆ ಬದುಕಿದ್ದು ಗಂಗಾಧರಜ್ಜಯ್ಯನಿಂದಾನ. ಡಿಕೆ ಶಿವಕುಮಾರ್ ಐಟಿ, ಇಡಿ ದಾಳಿ ಸಂಕಷ್ಟದ ಬಳಿಕ ಮೊದಲು ಬಂದಿದ್ದೆ ಇಲ್ಲಿಗಂತೆ. ಡಿಕೆಶಿ ಅವರ ತಂದೆಗೆ ಸ್ಟ್ರೋಕ್ ಆಗಿತ್ತು. ಬೆಂಗಳೂರಿನ ಆಸ್ಪತ್ರೆಗೂ ಕೂಡ ದಾಖಲಿಸಲಾಗಿತ್ತು. ಆದ್ರೆ ವೈದ್ಯರು ನಿಮ್ಮ ತಂದೆ ಬದುಕುವುದೇ ಇಲ್ಲ ಅಂದಿದ್ರಂತೆ. ಆಗ ಯಾರೋ ಒಬ್ಬ ವ್ಯಕ್ತಿ ಡಿಕೆಶಿ ಬಳಿಗೆ ಬಂದು ಗಂಗಾಧರಜ್ಜಯ್ಯನ ಪವಾಡದ ಬಗ್ಗೆ ಹೇಳಿದ್ರಂತೆ. ಅಲ್ಲದೆ ಕರಿವೃಷಭ ಸ್ವಾಮೀಜಿಯವರು ಬೆಂಗಳೂರಿಗೆ ಬಂದಿದ್ದನ್ನು ಕೂಡ ಹೇಳಿದ್ರಂತೆ. ಇದಾದ ನಂತರ ಡಿಕೆಶಿ ಅವರು ಈ ಸ್ವಾಮೀಜಿಯನ್ನ ಭೇಟಿಯಾಗಿ ಅವರು ಹೇಳಿದ ರೀತಿ ನಡೆದುಕೊಂಡು ತಮ್ಮ ತಂದೆಯನ್ನ ಉಳಿಸಿಕೊಂಡ್ರು. ಗಂಗಾಧರಜ್ಜಯ್ಯನ್ನೇ ತನ್ನ ತಂದೆಯನ್ನ ಬದುಕಿಸಿದ್ರು ಎನ್ನುವ ನಂಬಿಕೆ ನೂತನ ಸಿಎಂದು. ಇಷ್ಟೇ ಅಲ್ಲ, ಐಟಿ, ಇಡಿ ದಾಳಿ ಸಂಕಷ್ಟದಲ್ಲಿದ್ದಾಗಲೂ ಕೂಡ ಅಜ್ಜಯ್ಯನೇ ಕಾಪಾಡಿದ್ರು ಎಂಬುದು ಡಿಕೆಶಿ ಅವರ ವಿಶ್ವಾಸ. ಹಾಗಾಗಿ ಜೈಲಿನಿಂದ ಬಿಡುಗಡೆಯಾದ ಬಳಿಕ ನೇರವಾಗಿ ಡಿಕೆ ಶಿವಕುಮಾರ್ ಅಜ್ಜಯ್ಯನ ಬಳಿಗೆ ಬಂದಿದ್ರು. ಒಮ್ಮೆ ಡಿಕೆಶಿ ಮಠಕ್ಕೆ ಹೋಗಿದ್ದಾಗ ಅಲ್ಲಿನ ಸ್ವಾಮೀಜಿ ನೀವು ಸಿಎಂ ಆಗೇ ಆಗ್ತೀರಾ ಅಂದಿದ್ರಂತೆ. ಅಲ್ಲದೆ ಕಾಂಗ್ರೆಸ್ಗೆ ಬಹುಮತ ಕೂಡ ಬರುತ್ತೆ ಅಂತ ಭವಿಷ್ಯವನ್ನ ನುಡಿದಿದ್ರಂತೆ. ಇನ್ನು ಡಿಕೆಶಿ ಅವರ ಮಗಳ ಮದುವೆಯಿಂದ ಹಿಡಿದು ಪ್ರತಿ ಒಳ್ಳೆ ಕಾರ್ಯಕ್ಕೂ ಮುನ್ನ ಗಂಗಾಧರಜ್ಜಯ್ಯನ ಒಪ್ಪಿಗೆ ಪಡೆದೇ ಇವರು ನಿರ್ಧಾರವನ್ನ ಕೈಗೊಳ್ತಾರಂತೆ.